ಉಗ್ರರು ಪಹಲ್ಗಾಮ್ ದಾಳಿಯನ್ನು ನಡೆಸಿದ ನಂತರದಲ್ಲಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ಉಗ್ರರಿಗೆ ಮತ್ತು ಅವರ ಒಂದು ಕ್ಯಾಂಪ್ಗಳಿಗೆ ಅವರನ್ನು ಬೆಂಬಲಿಸೋರಿಗೆ ತಕ್ಕ ಉತ್ತರವನ್ನು ನೀಡಬೇಕು ಅಂತೇಳಿ ಭಾರತ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನು ಕೈಗೊಳ್ತು. ಈ ಒಂದು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನು ಕೈಗೊಂಡಾಗ ಇಡೀ ದೇಶದಲ್ಲಿ ಹಲವಾರಿಂದ ಕೆಲವು ಪ್ರಶ್ನೆಗಳು ಪ್ರಮುಖವಾಗಿ ಕಂಡುಬಂದದ್ದು. ಅಂದರೆ ಅದರಲ್ಲಿ ಈ ಒಂದು ಸಂದರ್ಭ ಸರಿಯಾದದ್ದು POKಯನ್ನು ವಶಪಡಿಸಿಕೊಂಡು ಭಾರತದ ತೆಕ್ಕೆಗೆ ತಗೊಳ್ಳೋದಕ್ಕೆ. POK ಜನರು ಕೂಡ ಬಹಳಷ್ಟು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಭಾರತವನ್ನು ಸೇರಲಿಕ್ಕೆ ಇಚ್ಛೆಯನ್ನು ಪಡಿಸ್ತಾ ಇದ್ದಾರೆ. ಈ ಸಮಯವನ್ನು ಉಪಯೋಗಿಸ್ಕೊಂಡು ಭಾರತಕ್ಕೆ POKಯನ್ನು ಸೇರಿಸ್ಕೋಬೇಕು ಅನ್ನೋದು ಬಹಳಷ್ಟು ಮಂದಿಯ ಒಂದು ಆಸೆಯಾಗಿತ್ತು. ಈ ಬಾರಿ ಆಗತ್ತೆ, ಇದೊಂದು ಅವಕಾಶ ಕೂಡ ಬಂದಿದೆ ಅನ್ನೋದು ಆಗಿತ್ತು. ಆದರೆ ಈ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಗೆ ತಾತ್ಕಾಲಿಕ ಪೊಲೀಸ್ ಸ್ಟಾಪನ್ನು ಇಟ್ಟಾಗ ಈ ಒಂದು ಪ್ರಶ್ನೆಯನ್ನು ಎತ್ತಿದಂಥ ಬಹಳಷ್ಟು ಭಾರತೀಯರಿಗೆ ನಿರಾಸೆ ಉಂಟಾಗಿದ್ದು ಕೂಡ ಇದೆ. ಇದಕ್ಕೆ ಯಾಕೆ ಇಂಥ ಒಂದು ಅವಕಾಶವನ್ನು ಮೋದಿ ಕೈ ಚೆಲ್ಲಿದ್ರ, ಯಾಕೆ ಈ ಒಂದು ಸಮಯ ಬಂತು ಅನ್ನೋ ಎಲ್ಲ ಒಂದು ವಿಷಯಗಳನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟವನ್ನು ಪ್ರೆಸ್ ಮಾಡಿ. ಒಂದು ವಿಶೇಷವಾದಂಥ ಒಂದು ಉಪಯುಕ್ತವಾದಂಥ ಒಂದು ಮಾಹಿತಿಯನ್ನು ಒಳಗೊಂಡ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಈ ಒಂದು ವಿಚಾರದಲ್ಲಿ ನೋಡೋದಾದರೆ ಮೋದಿ ಯಾಕೆ ಇಂಥ ಒಂದು ಅವಕಾಶವನ್ನು ಕೈ ಚೆಲ್ಲಿದ್ರು ಅಂತ ನೋಡೋದಾದರೆ ಇದು ಬಹಳಷ್ಟು ಅಗಾಧವಾದಂಥ ವಿಚಾರಗಳು ಇದರಲ್ಲಿ ಇರೋದನ್ನು ನಾವು ನೋಡ್ಬೋದಾಗಿದೆ. ಒಂದು ಪ್ರಮುಖವಾಗಿ ಈ ಒಂದು ಆಪರೇಷನ್ ಕಾರ್ಯಾಚರಣೆಯನ್ನು ಸಿಂಧೂರನ್ನು ಕೈಗೊಂಡಿದ್ದೇ ಉಗ್ರರ ನೆಲೆಗಳನ್ನು ಅವರ ಬೆಂಬಲಿಸೋರಿಗೆ ಪಾಠ ಕಲಿಸಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು. ಸೊ ಈ ಒಂದು ಪಹಲ್ಗಾವ್ನಲ್ಲಿ ಯಾರಿಗೆ ಅನ್ಯಾಯ ಆಗಿತ್ತು, ಹೆಣ್ಣುಮಕ್ಕಳ ಕಣ್ಣೀರಿಗೆ ಒಂದು ಪ್ರತಿಫಲವಾಗಿ ಅವರಿಗೆ ಒಂದು ಉಡುಗೊರೆಯಾಗಿ ನೀಡಬೇಕು. ಉಡುಗೊರೆ ಅನ್ನೋದಕ್ಕಿಂತ ಅವರಿಗೆ ಆ ಮನಸ್ಸಿಗೆ ನೋವಾಗಿತ್ತಲ್ಲ, ಅದರ ಸೇಡನ್ನು ತೀರಿಸ್ಕೋಬೇಕು ಉಗ್ರರ ವಿರುದ್ಧ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಉಗ್ರರ ವಿರುದ್ಧ ಕಾರ್ಯಾಚರಣೆಯನ್ನು ಪ್ರಮುಖವಾಗಿ ಕೈಗೊಂಡಿತ್ತು. ಸೊ ಅದರಂತೆ ನಮ್ಮ ಬಲಾಢ್ಯ ಪ್ರಭುತ್ವ ಮತ್ತು ಟೆಕ್ನಿಕಲಿ ಹೈಲಿ ಇರುವಂಥ ನಮ್ಮ ಒಂದು ಸೈನ್ಯ ಅದರ ತಾಕತ್ತನ್ನು, ಅದರ ಪವರನ್ನು, ಭಾರತದ ಒಂದು ಪವರನ್ನು ವಿಶ್ವಕ್ಕೆ ತೋರಿಸೋದ್ರ ಜೊತೆಗೆ ಇಲ್ಲಿ ಇದ್ದುಕೊಂಡೇ ಗಡಿಯನ್ನು ದಾಟದೇನೆ ಆ ಒಂದು ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿದ್ದು, ಅವರಿಗೆ ಸಪೋರ್ಟ್ ಮಾಡಿ ಪಾಕಿಸ್ತಾನಿ ಸೈನಿಕರು ಗುಂಡನ್ನು ಹಾರಿಸಿದಾಗ ಅವರ ಒಂದು ಚೆಕ್ ಪಾಯಿಂಟ್ಗಳನ್ನು ಉಡಾಯಿಸಿದ್ದು, ಅವರಿಗೆ ಹೊಡೆದಿದ್ದು, ಅವೆಲ್ಲವನ್ನು ಕೂಡ ಎಷ್ಟು ಅದ್ಭುತವಾಗಿ ಕ್ಷಣಾರ್ಧಗಳಲ್ಲಿ ಮಾಡಿದ್ರು ಅನ್ನೋದನ್ನು ನೋಡ್ಬೋದು. ಇಲ್ಲಿ 2 ದಿನ ಕಾರ್ಯಾಚರಣೆ ನಡೀತು ಅನ್ನೋದಕ್ಕಿಂತ ಆ 2 ದಿನಗಳಲ್ಲಿ ಎಷ್ಟೆಷ್ಟು ನಿಮಿಷಗಳು ಕಾರ್ಯಾಚರಣೆ ಮಾಡಿದ್ರು ಅನ್ನೋದು ಇಲ್ಲಿ ಅತಿ ಮುಖ್ಯವಾದದ್ದು. ಮೊದಲನೇ ದಿನ 25ರಿಂದ 27 ನಿಮಿಷಗಳು ಮಾಡಿದ್ರು. 2ನೇ ದಿನ ಸುಮಾರು 1 ಗಂಟೆಗಳ ಕಾಲ, ಅಂದರೆ ಆ ಒಂದು ಕಾರ್ಯಾಚರಣೆಯ ಅವಧಿ ಅಂದರೆ ಸುಮಾರು 1.5ರಿಂದ 2 ಗಂಟೆ ಟೈಮ್ ಕೂಡ ಇವರು ಕಾರ್ಯಾಚರಣೆ ಮಾಡಿಲ್ಲ. ಅಷ್ಟೇ ಕೇವಲ 1.5ರಿಂದ 2 ಗಂಟೆ ಕಾರ್ಯಾಚರಣೆಯಲ್ಲಿ ಇಡೀ ಪಾಕಿಸ್ತಾನದ ಬುಡವನ್ನೇ ಅಲುಗಾಡಿಸಿದ್ರು. ಭಯೋತ್ಪಾದಕರು ಎಲ್ಲೇ ಇದ್ದರು, ಯಾವ ಮೂಲೆಯಲ್ಲೇ ಇದ್ದರೂ ಹೊಡಿತೀವಿ, ಎಂಥ ಒಂದು ಏರ್ ಬೇಸ್ಗಳೇ ಇರಲಿ, ಪಾಕಿಸ್ತಾನದ ಯಾವ ಮೂಲೆಯೇ ಇರಲಿ ಹೊಡಿತೀವಿ ಅನ್ನೋ ಒಂದು ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಿದ್ದು. ಅದೇ ಪರಿಪೂರ್ಣವಾಗಿ 2 ದಿನಗಳ ಕಾರ್ಯಾಚರಣೆ ಮಾಡಿದರೆ ಅದರ ಪಾಕಿಸ್ತಾನದ ನಾಮಾವಶೇಷವೇ ಇಲ್ಲದಿದ್ದಂಗೆ ಆಗ್ತಾಯಿತ್ತು. ಸೊ ಹಾಗಾಗಿ ಇಲ್ಲಿ ಕಾರ್ಯಾಚರಣೆಯನ್ನು ಮಾಡದಂಥ ಕೇವಲ 1.5ರಿಂದ 2 ಗಂಟೆ ಟೈಮ್ ಏನಿತ್ತು, 2 ದಿನಗಳ ಒಟ್ಟು ಅವಧಿಯಲ್ಲಿ ಆ ಒಂದು ಅದರಲ್ಲೇ ಉಗ್ರರ ಹುಟ್ಟಡಗಿಸಲಿಕ್ಕೆ, ಪಾಕಿಸ್ತಾನ ಚೇತರಿಸ್ಕೊಳ್ಳೋಕ್ಕೆ ಬಹಳಷ್ಟು ದಿನಗಳು ಬೇಕು ಅನ್ನೋದು ಇಲ್ಲಿ ಗೊತ್ತಾಯಿತು. ಅಷ್ಟೆಲ್ಲ ಯಾಕೆ, ಆ ಪಾಕಿಸ್ತಾನಕ್ಕೆ ಇದರಿಂದ ಉಂಟಾಗಿರುವ ನಷ್ಟ ಇದೆಯಲ್ಲ ಅದನ್ನು ಸರಿಪಡಿಸೋದಕ್ಕಲ್ಲ, ಅದರ ಒಂದು ನಿಖರವಾದ ಒಂದು ಅಂದಾಜನ್ನು ಮಾಡಲಿಕ್ಕೆ ಇನ್ನೂ 3 ತಿಂಗಳ ಕಾಲ ಬೇಕು ಅನ್ನೋದು ಈಗ ಗೊತ್ತಾಗ್ತಾ ಇರೋವಂಥ ವಿಚಾರ. ಈಗ ಮುಖ್ಯವಾದ ಪಾಯಿಂಟ್ಗೆ ಬರೋಣ. ಇಂಥ ಒಂದು ಅವಕಾಶದನ್ನು ಯಾಕೆ ಮೋದಿ ಕೈ ಚೆಲ್ಲಿದ್ರು ಅನ್ನೋದು. ಇಲ್ಲಿ ಮುಖ್ಯವಾಗಿ ಉಗ್ರರ ವಿರುದ್ಧ ಈ ಒಂದು ಕಾರ್ಯಾಚರಣೆಯನ್ನು ಮಾಡಲಾಯಿತು. ಸೊ ಅದೇ ಸಮಯಕ್ಕೆ ಪಾಕಿಸ್ತಾನದ ಕಡೆಯಿಂದ ಒಂದು ಮಾತುಕತೆಗೆ ಬಂದಂಥ ಅವಕಾಶವನ್ನು ಉಪಯೋಗಿಸ್ಕೊಂಡ್ರು. ಯಾಕೆ ಅಂತಂದರೆ ಇವತ್ತಿನ ದಿನದಲ್ಲಿ ಬಾವಿಯ ಆಳಕ್ಕೆ, ಅಂದರೆ ಬಾವಿಗೆ ಬೇರೆಯವ್ರನ್ನ ಮಕ್ಕಳನ್ನು ತಳ್ಳಿ ಮಜಾ ಮಾಡೋದು ಅಂತಾರಲ್ಲ, ಆ ರೀತಿ ಮಾಡೋದಕ್ಕೆ ಹಲವಾರು ಬಾಹ್ಯ ಶಕ್ತಿಗಳು, ಬೇರೆ ಪ್ರಬಲ ದೇಶಗಳು ಮುಂದಾಗಿದ್ದು ಅನ್ನೋದು ಈಗ ಮರೆಮಾಚಿರುವಂಥ ಅಥವಾ ಗೊತ್ತಾಗದೇ ಇರುವಂಥ ವಿಷಯ ಏನೂ ಅಲ್ಲ. ನೋಡಿ, ಪಾಕಿಸ್ತಾನಕ್ಕೆ ಅಮೇರಿಕಾ ಸಪೋರ್ಟನ್ನು ಮಾಡ್ತು, ಎಲ್ಲ ರೀತಿಯಲ್ಲೂ ಮಾಡಲಿಕ್ಕೂ ಸಿದ್ಧತೆಯನ್ನು ನಡೆಸ್ತು. ಈ ವಿಚಾರ ಯಾವಾಗ ಗೊತ್ತಾಯಿತು ಅಂದರೆ ಇಲ್ಲಿ
ತಾತ್ಕಾಲಿಕ ಒಂದು ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸ್ತಾರೆ ಅಂತ ಆವಾಗ ಅಮೇರಿಕದ ಬಣ್ಣ ಬಯಲಾಯಿತು. ಸೊ ಹೇಗೆ ಅಂತಂದರೆ ಇಲ್ಲಿ ಅಮೇರಿಕ ಹೇಳುತ್ತೆ ಚೈನಾದ ವಿರುದ್ಧ, ಅಂದರೆ ಏಷ್ಯಾದಲ್ಲಿ ನಮಗೆ ಒಬ್ಬ ಆಪ್ತ ಮಿತ್ರ ಇದ್ದಾನೆ, ನಂಬಿಕೆಸ್ಥ ಮಿತ್ರ ಇದ್ದಾನೆ, ಅದು ಭಾರತ ಅಂತ ಹೇಳುತ್ತೆ. ಸೊ ಇದನ್ನು ಚೈನಾವನ್ನು ಎದುರಿಸಲಿಕ್ಕೆ ಉಪಯೋಗಿಸ್ಕೊಳ್ತಾ ಇತ್ತು. ಈ ಹಿಂದೆ ಕೆಲವು ವರ್ಷಗಳ ಹಿಂದೆ ಚೈನಾ ಈ ಒಂದು ಮಾತನ್ನು ಹೇಳಿತ್ತು, ಭಾರತವನ್ನು ಎತ್ಕಡ್ತಾ ಇದ್ದಾರೆ ಚೈನಾದ ವಿರುದ್ಧ, ನಮ್ಮ ವಿರುದ್ಧ. ಭಾರತವನ್ನು ಯಾವುದೇ ಒಂದು ದೇಶ ಆಗಲಿ, ಚೈನಾನೇ ಆಗಿರಲಿ, ಭಾರತನೇ ಆಗಿರಲಿ, ಪ್ರಪಂಚದ ಯಾವುದೇ ಒಂದು ದೇಶ ಆಗಲಿ ಬೆಳೆಯೋದನ್ನು ಅಮೇರಿಕ ಸಹಿಸ್ಕೊಳ್ಳೋದಿಲ್ಲ. ಅದು ಕೇವಲ ಈಗ ಭಾರತವನ್ನು ಅಂತಾರೆ, ಭಾರತ ಬೆಳೆದಂಥ ನಂತರದಲ್ಲಿ ಭಾರತವನ್ನು ಕೂಡ ಅಮೇರಿಕ ಅದನ್ನು ತಿರಸ್ಕರಿಸುತ್ತೆ, ದ್ವೇಷಿಸುತ್ತೆ ಅನ್ನೋದು ಈಗ ಸತ್ಯ ಆಯಿತು. ಸೊ ನೋಡಿ, ಈ ಒಂದು ಸಂದರ್ಭದಲ್ಲಿ ಅಮೇರಿಕ ಅವರಿಗೆ ಸಪೋರ್ಟನ್ನು ಮಾಡ್ತು ಪಾಕಿಸ್ತಾನಕ್ಕೆ. ಸೊ ಎಲ್ಲ ರೀತಿಯಲ್ಲಿ ಸಪೋರ್ಟನ್ನು ಮಾಡಲಿಕ್ಕೆ ಇತ್ತು. ಈಗ ನೋಡಿ, ರಷ್ಯಾದ ವಿರುದ್ಧ ಯುದ್ಧ ನಡೀತಾ ಇದೆ. ಸೊ ಈ ಒಂದು ಸಂದರ್ಭದಲ್ಲಿ ರಷ್ಯಾವನ್ನು ಎಷ್ಟು ಮಟ್ಟಕ್ಕೆ ಇದು ಮಾಡಲಿಕ್ಕೆ, ಪ್ರತಿಯೊಂದು ಬಾಂಬನ್ನು ಹಾಕಲಿಕ್ಕೆ, ಒಂದು ರಾಕೆಟನ್ನು ಉಡಾವಣೆ ಮಾಡಲಿಕ್ಕಾಗಲಿ, ಯಾವುದಕ್ಕೆ ಆಗಲಿ ಕೋಟಿಗಟ್ಟಲೆ ಹಣ ಖರ್ಚಾಗ್ತಾ ಇರ್ತದೆ. ಸೊ ಈ ನಿಟ್ಟಿನಲ್ಲಿ ಕಡಿಮೆ ಖರ್ಚಿನ ಲೋಕಲಲ್ಲಿ ತಯಾರಾದಂಥ ಕೆಲವೊಂದು ಕಾಪ್ಟರ್ಗಳನ್ನು ಮತ್ತು ಕೆಲವೊಂದು ಮಿಸೈಲ್ಗಳನ್ನು ಪಾಕಿಸ್ತಾನ ಉಡಾವಣೆ ಮಾಡಿ ಭಾರತಕ್ಕೆ ಬಹಳಷ್ಟು ಕೋಟಿಗಟ್ಟಲೆ ನಷ್ಟವನ್ನು ಉಂಟು ಮಾಡಬೇಕು ಅನ್ನೋದು ನೋಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಮುಸ್ಲಿಂ ದೇಶಗಳು ಕೂಡ ಅವರಿಗೆ ಸಪೋರ್ಟ್ ಮಾಡಿದ್ದನ್ನು ಇಲ್ಲಿ ನಾವು ನೋಡ್ಬೋದು. ಸೊ ಟರ್ಕಿ ಕೂಡ ಅದನ್ನು ಮಾಡ್ತು, ಅವ್ರ ಸೈನ್ಯನೂ ಕೂಡ ಕಳಿಸ್ಕೊಟ್ಟಿತ್ತು. ಅದರಲ್ಲಿ ಆಪ್ರೇಟರ್ಗಳು ಇಬ್ಬರು ಸತ್ತರು ಅನ್ನೋದು ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಆಮೇಲೆ ತಿಳಿದು ಬಂದಂಥ ವಿಚಾರ. ಅದಾದ ನಂತರದಲ್ಲೂ ಕೂಡ ನಾನು ಯಾವಾಗಲೂ ಕೂಡ ಪಾಕಿಸ್ತಾನಕ್ಕೆ ನಿಲ್ತೀನಿ ಅಂತೇಳಿ ಟರ್ಕಿ ಹೇಳ್ತು. ಅಮೇರಿಕನೂ ಕೂಡ ಇದನ್ನು ನಾವೇ ನಿಲ್ಲಿಸಿದ್ದು, ನಾವೇ ಇದು ಮಾಡಿದ್ದು ಅಂತಂದರು. ಮಾತುಕತೆಯಾಗಿ 1.5-2 ಗಂಟೆ 3 ಗಂಟೆ ಟೈಮ್ ಒಳಗಡೆ ಮತ್ತೆ ಅದರ ಒಂದು ಒಪ್ಪಂದಗಳನ್ನು ಉಲ್ಲಂಘನೆ ಮಾಡಿದ್ರು. ಆ ವಿಷಯವಾಗಿ ಎಲ್ಲೂ ಕೂಡ ಅಮೇರಿಕ ಒಂದು ತನ್ನ ಚಕಾರವನ್ನು ಎತ್ತಲೇ ಇಲ್ಲ. ಅಂದರೆ ಇದರ ಉದ್ದೇಶ ಪಾಕಿಸ್ತಾನ ಏನು ಬೇಕಾದ್ರೂ ಮಾಡ್ಬೋದು, ಭಾರತ ಮಾಡಿದ್ರೆ ಮಾತ್ರ ಅದು ತಪ್ಪು ಅನ್ನೋ ರೀತಿಯಲ್ಲಿ ಇದು ಮಾಡ್ತು. ಸೊ ಅದನ್ನು ಮಾಡಬಾರ್ದು, ಇದನ್ನು ಮಾಡಬಾರ್ದು ಅನ್ನೋ ಕಂಡೀಷನ್ಗಳಿಗೆ ಹೇಳ್ತು. ನಾನೇ ನಿಂತು ಮಾಡ್ತು ಅಂತ ಹೇಳ್ತು. ಸೊ ಈ ಒಂದು ರಾಜಿಯನ್ನು ಆಗ ಭಾರತ ಪ್ರಬಲವಾಗಿ ಆ ಮಾತಿಗೆ ಯಾವುದೇ ಒಂದು ಬೆಲೆಯನ್ನು ಕೊಡಲಿಲ್ಲ. ಇದರಲ್ಲಿ ಯಾವುದೇ ಮೂರನೇ ವ್ಯಕ್ತಿಗೆ ಅವಕಾಶ ಇಲ್ಲ ಅಂತ ಹೇಳ್ತು. ಸೊ ಆನಂತರದಲ್ಲಿ ದಿನೇ ದಿನೇ ಟ್ರಂಪ್ ತನ್ನ ಮಾತುಗಳನ್ನು ಬದಲಾಯಿಸಿದ್ದನ್ನು ಇಲ್ಲಿ ನೋಡ್ಬೋದಾಗಿದೆ. ಸೊ ಹಾಗೆಯೇ ಚೈನಾ ಈ ಒಂದು ದಾಳಿಯನ್ನು ನಡೆಸೋದಕ್ಕಿಂತ ಮೊದಲು ಎಲ್ಲ ರೀತಿಯ ಮ್ಯಾಪ್ಗಳನ್ನಾಗಿರ್ಬೋದು, ಸ್ಯಾಟಲೈಟ್ ಆಗಿರ್ಬೋದು, ಟೆಕ್ನಿಕಲ್ ಇನ್ಫಾರ್ಮೇಷನ್ಸ್ ಆಗಿರ್ಬೋದು ಪಾಕಿಸ್ತಾನಕ್ಕೆ ಕೊಟ್ಟಿತ್ತು ಅನ್ನೋದು ಗೊತ್ತಾಯಿತು. ಸೊ ಇಲ್ಲಿ ಶಸ್ತ್ರಾಸ್ತ್ರಗಳನ್ನು ಕೊಟ್ಟಿದೆ, ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಕೊಟ್ಟಿತ್ತು ಅನ್ನೋದು ಅಲ್ಲಿ ಗೊತ್ತಿಲ್ಲದೆ ಇರೋಂಥ ವಿಚಾರ ಏನೂ ಅಲ್ಲ. ಸೊ ಇವೆಲ್ಲನೂ ಈ ರೀತಿಯಲ್ಲಿದ್ದಾಗ ಎಲ್ಲ ಬೇರೆ ಬೇರೆ ದೇಶಗಳು ಅದಕ್ಕೆ ಕೊಟ್ಟು ಭಾರತದ ಮೇಲೆ ಕ್ಯೂ ಬಿಟ್ಟು ಭಾರತವನ್ನು ವೀಕ್ ಮಾಡೋದು ಅಂತಂದರೆ ನೇರವಾಗಿ ಯಾವ ದೇಶಗಳು ಕೂಡ ಭಾರತದ ಮೇಲೆ ಬರದೇ ಇದ್ದರೂ ಕೂಡ ಪಾಕಿಸ್ತಾನವನ್ನು ಎತ್ಕಟ್ಟು ಅದರ ಹಿಂದೆ ಇದ್ದುಕೊಂಡು, ಹೇಗೆ ಇವಾಗ ಯುಕ್ರೇನ್ಗೆ ಬೆಂಬಲವನ್ನು ನೀಡ್ತಾ ರಷ್ಯಾವನ್ನು ಬಗ್ಗು ಬಡಿಬೇಕು ಅಂತ ನೋಡ್ತಾ ಇದ್ದೇವೆ ಕೆಲವು ರಾಷ್ಟ್ರಗಳು. ಸೊ ಅದೇ ರೀತಿಯಲ್ಲಿ ಭಾರತದ ಆರ್ಥಿಕತೆಯನ್ನು ಹಳ್ಳ ಹಿಡಿಸಿದರೆ ಭಾರತ ಚೇತರಿಸ್ಕೊಳ್ಳೋಕ್ಕಾಗಲ್ಲ ಅನ್ನೋದಿತ್ತು. ಈ ಎಲ್ಲ ವಿಚಾರಗಳನ್ನು, ಏಕೆಂದರೆ ಒಂದು ದೇಶವನ್ನು ನಡೆಸುವಂಥ ವ್ಯಕ್ತಿ ಕೇವಲ ಯುದ್ಧವನ್ನು ಮಾಡೋದು, ಅದರಲ್ಲೂ ಒಂದು ಗಾದೆ ಇದೆ ನಮ್ಮಲ್ಲಿ, ಕೋಪದಲ್ಲಿ ಮೂಗನ್ನು ಕುಯ್ಕೊಂಡ್ರೆ ಮತ್ತೆ ಬರಲ್ಲ ಅಂತ. ಸೊ ಹಾಗಾಗಿ ಉದ್ರೇಕಕ್ಕೆ ಒಳಪಟ್ಟು ಎರಬಿರಿ ಏನನ್ನೋ ಮಾಡೋವಂಥದ್ದು ಮಾಡೋಕ್ಕೋಗಿದ್ರೆ ನಮ್ಮ ದೇಶದ ಆರ್ಥಿಕತೆ ಹಳ್ಳ ಹಿಡಿಯುವ ಸಾಧ್ಯತೆ ಇತ್ತು. ಇದನ್ನು ಗಮನದಲ್ಲಿಟ್ಕೊಂಡು, ಕಾಶ್ಮೀರದ ವಿಚಾರವನ್ನು ಗಮನದಲ್ಲಿಟ್ಕೊಂಡು, ಉಗ್ರರನ್ನು ದಮನ ಮಾಡಿರುವಂಥ ವಿಚಾರ, ಪಾಕಿಸ್ತಾನಕ್ಕೆ ಇದರಿಂದ ಒಂದು ಬುದ್ಧಿಯನ್ನು ಕಲಿಸಿದಂಥ ವಿಚಾರ, ಮತ್ತು ಪ್ರಪಂಚಕ್ಕೆ ಭಾರತದ ಶಕ್ತಿಯನ್ನು ಆಲ್ರೆಡಿ ಆಗಿತ್ತು. ಸೊ ಈ ಎಲ್ಲ ಅಂಶಗಳನ್ನು ನೋಡಿಕೊಂಡು ಭಾರತದ ಆರ್ಥಿಕತೆಗೆ ಯಾವುದೇ ಪೆಟ್ಟು ಬೀಳದೇ ಇರೋ ರೀತಿಯಲ್ಲಿ ನೋಡಿ ಕೆಲವೊಂದು ನಿರ್ಧಾರಗಳನ್ನು ತಗೊಂಡಿರೋದು ಇದು ಅತ್ಯುತ್ತಮವಾದಂಥದ್ದು. ಸೊ ಹಾಗಾಗಿ ಮೋದಿ ಇಲ್ಲಿ ಸೋಲನ್ನು ಕಂಡಿದ್ದಾರೆ ಅನ್ನೋ ನಾನು ಇಲ್ಲಿ ನನ್ನ ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ. ಯಾವುದೇ ಒಂದು ಪಕ್ಷ ಆಗಲಿ ಒಂದು ರಾಜಕೀಯ ವಿಚಾರವನ್ನು ಇಟ್ಕೊಂಡು ಇಲ್ಲಿ ನಾನು ಹೇಳ್ತಾ ಇಲ್ಲ. ಸೊ ಇಲ್ಲಿ ನೋಡಿ, ಇಷ್ಟೆಲ್ಲ ನಡೀತಾ ಇದ್ದರೂ ಕೂಡ ನಮ್ಮ ದೇಶದ ಒಂದು ಆರ್ಥಿಕತೆಗೆ ಯಾವುದೇ ಒಂದು ಅಡ್ಡಿ ಆಗಲಿಲ್ಲ, ತೊಂದರೆಗಳು ಆಗಲಿಲ್ಲ. ಆದರೆ ಪಾಕಿಸ್ತಾನದಲ್ಲಿ ಬಹಳಷ್ಟು ನಷ್ಟಗಳಾಯಿತು, ತೊಂದರೆಗಳಾಯಿತು. ಸೊ ಇಲ್ಲಿ ಯಾವುದೇ ಒಂದು ಆರ್ಥಿಕತೆಗಾಗಲಿ, ಜನಜೀವನಕ್ಕಾಗಲಿ, ಸಾಮಾಜಿಕ ಒಂದು ವ್ಯವಹಾರಕ್ಕಾಗಲಿ, ಪ್ರತಿನಿತ್ಯದ ಒಂದು ವ್ಯವಹಾರಗಳಿಗೆ, ಅಂದರೆ ಅಲ್ಲಿ ಪಾಕಿಸ್ತಾನದ ಬಾರ್ಡ್ರಲ್ಲಿ ಬಿಡಿ, ಅದು ಯುದ್ಧದ ಒಂದು ಸನ್ನಿವೇಶನೇ ಇತ್ತು, ಅಲ್ಲಿ ಸಣ್ಣ ಪುಟ್ಟ ತೊಂದರೆಗಳಾಗಿದೆ. ಅದನ್ನು ಹೊರತುಪಡಿಸಿದ್ರೆ ಇಡೀ ದೇಶದ ಆರ್ಥಿಕತೆಗೆ ಯಾವುದೇ ಒಂದು ತೊಂದರೆ ಆಗದೇ ಇರೋ ರೀತಿಯಲ್ಲಿ ನೋಡಿಕೊಂಡು ಉಗ್ರರಿಗೂ ಸರಿಯಾದ ಪಾಠವನ್ನು ಕಲಿಸಿ
ಅದನ್ನು ಬೆಂಬಲಿಸಿದಂತೆ ಪಾಕಿಸ್ತಾನಕ್ಕೂ ಪಾಠವನ್ನು ಕಲಿಸಿ ಭಾರತದ ಶಕ್ತಿ ಎಂಥದ್ದು ಅನ್ನೋದನ್ನು ಪ್ರಪಂಚಕ್ಕೆ ಈ ಮೂಲಕ ತಿಳಿಸ್ಕೊಡೋದ್ರ ಜೊತೆಗೆ ನಮ್ಮ ದೇಶವನ್ನು ಆರ್ಥಿಕತೆಯಾಗಿಯೂ ಕೂಡ ಉಳಿಸ್ಕೊಂಡು ಶಕ್ತಿಶಾಲಿ ದೇಶ ಅಂತ ಪ್ರೂವ್ ಮಾಡುವಂಥ ಚಾಣಾಶಕ್ತಿಯನ್ನು ಇಲ್ಲಿ ಮೋದಿ ಉಪಯೋಗಿಸಿದ್ದಾರೆ. ಸೊ ಹಾಗಾಗಿ ನಾವು ಕಾಶ್ಮೀರ ಬೇಕು ಅಂತ ಮುಂದುವರೆದಿದ್ದರೆ ಇಲ್ಲಿ ಬೇರೆ ರಾಷ್ಟ್ರಗಳು ಪಾಕಿಸ್ತಾನಕ್ಕೆ ಬೆಂಬಲವನ್ನು ನೀಡ್ತಾಯಿದ್ರು. ಆ ಸಂದರ್ಭದಲ್ಲಿ ಇನ್ನಷ್ಟು ಸಾವು ನೋವುಗಳು, ಆರ್ಥಿಕ ನಷ್ಟಗಳು ಉಂಟಾಗುವ ಸಾಧ್ಯತೆಗಳು ಇತ್ತು. ಹಣಕಾಸಿನಲ್ಲೂ ನಾವು ವೀಕ್ ಬರಬೇಕಾಗಿತ್ತು. ಆರ್ಥಿಕತೆ ಹಳ್ಳ ಹಿಡಿದಿದ್ರೆ ನಾವು ಈಗ ಒಂದು ಹಂತಕ್ಕೆ ಬಂದಿದ್ದೀವಿ. ಸೊ ಇದು ಮುಂದೆ ಚೇತರಿಸ್ಕೊಳ್ಳೋಕ್ಕೆ ಇನ್ನೂ ಶತಮಾನಗಳೇ ಬೇಕಾಗುವ ಸಾಧ್ಯತೆಗಳು ಇತ್ತು. ನೋಡಿ, ಈಗ ಕೊರೋನಾ ಬಂದು ಕೆಲ ತಿಂಗಳುಗಳೇ ಇದ್ರೂ ಕೂಡ ಇನ್ನೂ ಎಷ್ಟೋ ಒಂದು ಕಂಪ್ನಿಗಳಾಗಿರ್ಬೋದು, ಸ್ಟಾರ್ಟಪ್ಗಳಾಗಿರ್ಬೋದು ಇನ್ನೂ ಕೂಡ 5 ವರ್ಷಗಳಾಗ್ತಾಯಿದ್ರು ಇನ್ನೂ ಚೇತರಿಸ್ಕೊಳ್ಳದೆ ಇರುವಂಥ ಸ್ಥಿತಿಯನ್ನು ತಲುಪಿದೆ. ಎಷ್ಟೋ ಕಂಪ್ನಿಗಳು ನಡೆಸೋಕ್ಕಾಗದೆ ಸಾಧ್ಯ ಇಲ್ಲ ಅಂಥೇಳಿ ಮುಚ್ಚಿರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಹಾಗಾಗಿ ಈ ಎಲ್ಲ ಒಂದು ವಿಚಾರಗಳನ್ನು ನೋಡಿದಾಗ ಈ ಒಂದು ಸಂದರ್ಭದಲ್ಲಿ ಈ ಒಂದು ಆಪರೇಷನ್ ಸಿಂಧೂರನ್ನು ಇಲ್ಲಿಗೆ ಅಂದರೆ ತಾತ್ಕಾಲಿಕವಾಗಿ ನಿಲ್ಲಿಸೋದಕ್ಕೆ ಒಂದು ತೀರ್ಮಾನವನ್ನು ತಗೊಂಡಿದ್ದು ಸೂಕ್ತವಾಗಿದ್ದು, ಈ ಒಂದು ಸಂದರ್ಭದಲ್ಲಿ ಮುಂದುವರಿಯೋದಕ್ಕೆ POKನ ಒತ್ತುವರಿಯನ್ನು ಮಾಡ್ಕೊಳ್ಳೋದಕ್ಕೆ, ಅದನ್ನು ವಶಪಡಿಸ್ಕೊಳ್ಳೋದಕ್ಕೆ ಅಂಥ ಒಂದು ಸೂಕ್ತ ಸಮಯ ಆಗಿರಲಿಲ್ಲ. ಯಾಕೆಂದರೆ ಬೇರೆಯವರೆಲ್ಲ ಏನಾದರೂ ಕೆಳಗಡೆ ಬಿದ್ದರೆ ಭಾರತ ಹಾಳ್ಗೊಂದು ಕಲ್ಲು ಅಂತ ಹಾಕೋದಕ್ಕೆ ತಯಾರಿದ್ದರು. ಈ ವಿಷಯಗಳನ್ನೆಲ್ಲ ಮನಗಂಡು ಇಲ್ಲಿಗೆ ಇದನ್ನು ನಿಲ್ಲಿಸಿರೋದು ಸೂಕ್ತವಾಗಿದೆ ಅನ್ನೋದು ನನ್ನ ಸಂಪೂರ್ಣವಾದ ವೈಯಕ್ತಿಕ ವಿಚಾರ ಆಗಿದೆ.